ಕುಡ್ದೆ ಹಂಗೆ ಕುಡ್ದ್ಬಿಟ್ರೆ ಏನಾಗುತ್ತೆ ನಮ್ಮ ಆರೋಗ್ಯ? ಓದಿದ್ ಪೂರ್ತಿ ಹೇಳಪ್ಪ. ಅಪ್ಪ ಯಾಕೆ ನೀನ್ ಇಲ್ಲಿ ಬಂದೆ? ಹೋಗುವಪ್ಪ, ಟೀಚರ್ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತಪ್ಪ. ಹೋಗು. ಗೊತ್ತಲ್ಲ, ಓದಿದ್ಯಲ್ಲ, ಹೇಳು. ಸೊ ಯಾಕೆ ನೀರನ್ನ ಗುಡ್ಸಿ ಕುಡಿತೀವಿ? ಯಾಕಂತಂದ್ರೆ ನೀರಲ್ಲಿ ನಮ್ ಕಣ್ಣು ಕಾಣಿಸ್ದೇ ಇರೋ ಏನಿರುತ್ತೆ, ಸೂಕ್ಷ್ಮ ಜೀವಿಗಳು ಇರ್ತವೆ. ಹಲೋ ಸರ್, ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ನನ್ನ ಮಗಳು ಜನನಿ ಅದು ಟೀಚರ್ ಪಾಠ ಇಲ್ಲೆಲ್ಲ ಬರ್ಬಾರ್ದಂತ ಗೊತ್ತಿಲ್ವಾ ಸರ್ ನಿಮ್ಗೆ? ಕ್ಷಮಿಸಿ ಮೇಡಮ್, ಅದು ನನ್ನ ಮಗಳು ಹೇಗ್ ಕಲಿತಿದ್ದಾಳೆ ಅಂತ ನೋಡೋಣ ಅಂತ ಬಂದೆ. ಸರ್, ಸಿಟಿಯಲ್ಲೇ ದಿ ಬೆಸ್ಟ್ ಸ್ಕೂಲ್ ನಮ್ದು. ಪ್ರತಿ ವರ್ಷ 100% ಪಾಸ್ ಔಟ್. ಟೀಚಿಂಗ್ ಕ್ವಾಲಿಟಿ ಬಗ್ಗೆ ಡೌಟೇ ಬೇಡ ಸರ್. ಛೆ ಹಾಗಲ್ಲ ಮೇಡಮ್, ಅದು ಇವತ್ತು ಸೈನ್ಸ್ನ ಹೊಸ ಚಾಪ್ಟರ್ನ ಪಾಠ ಮಾಡ್ತಾರೆ ಅಂತ ನನ್ನ ಮಗಳು ಹೇಳಿದ್ಲು. ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಟೆನ್ಷನ್ ಮಾಡ್ಕೋಬೇಡಿ ಸರ್, ನಿಮ್ ಮಗಳು ತುಂಬಾ ಇಂಟೆಲಿಜೆಂಟ್, ಚೆನ್ನಾಗಿ ಓದ್ತಾಳೆ ಬಿಡಿ. ಹೌದು. ಈಗ ನೀವು ಹೊರಡಿ. ಹಾ ಮ್ಯಾಮ್, ಬರ್ತೀನಮ್ಮ ಜನನಿ. ಹೊರಟೆ. ಇವತ್ತಿಡೀ ದಿನ ಇದೇ ಟಾಪಿಕ್. ಯಾಕೆ ಉತ್ತರ ಕೊಟ್ಟಿಲ್ಲ, ಹೇಗ್ ಕೊಡ್ಬೇಕಿತ್ತು, ಏನ್ ಮಾಡ್ಬೇಕಿತ್ತು ಅಂತ ಫುಲ್ ಕ್ಲಾಸ್. ಅಲ್ಲಮ್ಮ, ಪೂರ್ತಿ ಉತ್ತರ ಗೊತ್ತಿದ್ರು ಒಂದೇ ಸಾಲಲ್ಲಿ ಯಾಕೆ ಹೇಳಿದೆ? ಪೂರ್ತಿ ಉತ್ತರ ಗೊತ್ತಿದ್ರು ಹೇಳ್ಬೇಕು ತಾನೆ ನೀನು? ಅಲ್ಲ ಅಪ್ಪ, ಟೀಚರು ಎಷ್ಟು ಹೇಳ್ತಾರೆ ಅಷ್ಟೇ ತಾನೇ ಹೇಳ್ಬೇಕು. ಅಲ್ಲಮ್ಮ, ನೀನು ಪೂರ್ತಿ ಉತ್ತರ ಕೊಟ್ರೆ ನಿನಗೆ ಎಷ್ಟು ನಾಲೆಜ್ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತಲ್ಲ. ಮಕ್ಕಳಿಗೆ ಇಷ್ಟು ನಾಲೆಜ್ ಇರ್ಬೇಕಾದಾಗ ನಾವ್ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿ ಬರ್ಬೇಕು ಅಂತ ಯೋಚನೆ ಮಾಡ್ತಾರೆ ತಾನೆ. ನಿನಗೆ ಇನ್ನೂ ಚೆನ್ನಾಗಿ ಪಾಠ ಮಾಡ್ಬೋದು ತಾನೆ. ಹೋಗ್ಲಿ ಬಿಡಿ ಸರ್, ಚಿಕ್ಕ ಮಗು. ನಿಮ್ಮಗುನಾ? ಹ್ಞೂ ಸರ್. ಏನಮ್ಮ, ಏನ್ ಓದ್ತಾ ಇದ್ಯಾ? 4ನೇ ಕ್ಲಾಸ್. ಚೆನ್ನಾಗಿ ಓದ್ತಾ ಇದ್ಯಾ? ಈ ಎಕ್ಸಾಮ್ ಅಲ್ಲಿ 95 ಬಂತು. ಮುಂದಿನ ಎಕ್ಸಾಮ್ ಅಲ್ಲಿ 100ಕ್ಕೆ 100 ತಗೋತೀನಿ. ಚೆನ್ನಾಗಿ ಓದು. ನೋಡಿದ್ಯಾ, ಆ ಹುಡುಗಿ 3ನೇ ಕ್ಲಾಸು 100ಕ್ಕೆ 100 ತೆಗಿತಾಳಂತೆ. ಏನು ಸೌಕರ್ಯ ಸವಲತ್ತು ಇಲ್ಲ, ಅಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ. ನಿನ್ನ ನಾನು ಫಸ್ಟ್ ಕ್ಲಾಸ್ ಸ್ಕೂಲ್ ಸೇರಿಸಿದ್ದೀನಿ. ನೀನ್ ಹೆಂಗ್ ಓದ್ಬೇಕಿನ್ನು? ಫಸ್ಟ್ ಬರಬೇಕು, ಮುಂಚೂಣಿ ಇರ್ಬೇಕು, ಅಗ್ರೇಸರಳಾಗಿರ್ಬೇಕು. ಯಾವಾಗ ಒಳ್ಳೆ ಹೆಸರು ಮಾಡ್ಬೇಕು, ಗೊತ್ತಾಯ್ತಾ? ನಮ್ಮಪ್ಪ ಹೀಗೇನೆ, ಜೊತೆಲೋದು ಮಕ್ಕಳಿಂದ ಹಿಡಿದು ರೋಡಲ್ಲಿ ಓಡಾಡೋ ಮಕ್ಳ ಜೊತೆ ಕಂಪೇರ್ ಮಾಡ್ತಾನೆ ಇರ್ತಾರೆ. ಒಟ್ನಲ್ಲಿ ಅವ್ರಿಗೆ ನಾನು ಬೆಸ್ಟ್ ಆಗಿರ್ಬೇಕು. ನಾವೆಲ್ಲ ಮಾವನ್ ಮನೆಯಲ್ಲಿದ್ವಿ. ಮಾವನ್ ಮಕ್ಕಳು ಯಶ, ಶ್ರೀರಾಮ, ನಾನು, ನನ್ನ ತಂಗಿ ಎಲ್ಲರೂ ಒಟ್ಟಿಗೆ ಬೆಳೀತಾ ಇದ್ವಿ. ಬೇರೆ ಮಕ್ಕಳು ಆಟ ಆಡ್ಕೊಂಡಿದ್ರೆ ನಾನು ಮಾತ್ರ ಸ್ಟಡೀಸ್, ಓದು ಅಂತ ಅದರಲ್ಲೇ ಮುಳುಗಿರ್ತಿದ್ದೆ. ನನಗೂ ಅವ್ರ ಜೊತೆ ಆಡಬೇಕು ಅಂತ ಆಸೆ. ಆದರೆ ನಮ್ಮ ಅಪ್ಪಂಗೆ ನಾನು ದೊಡ್ಡದಾಗಿ ಬೆಳಿಬೇಕು, ಏನೋ ಸಾಧನೆ ಮಾಡಬೇಕು ಅನ್ನೋ ಆಸೆ. ಜನನಿ, ಆಡೋಕ್ ಹೋಗೋಣ ಬಾ. ನೀನಿನ್ನೂ ಮಗ್ಗಿ ಬರ್ದಿಲ್ವಲ್ಲಮ್ಮ. ಬಂದ್ಬಿಡಮ್ಮ, ಆಗೋದು ಬಂದ್ಬಿಡಮ್ಮ, ಆಗೋದು ಮುಗಿಯು. ಭಾವ, ಇವತ್ತೊಂದಿನ ಕಳಿಸ್ಕೊಡಿ, ಆಟ ಆಡ್ಕೊಂಡ್ ಬರ್ಲಿ. ಬಂದ್ಮೇಲೆ ಎಲ್ಲರೂ ಒಟ್ಟಿಗೆ ಕೂತು ಓದ್ತಾರೆ. ಬಾಬಾ, ಒಂದಿನ ಅಂತ ಬಿಟ್ಬಿಟ್ರೆ ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ ಬಾಬಾ. ಓದೋ ಸಮಯದಲ್ಲಿ ಓದು. ಈಗ ಶಿಸ್ತನ್ನು ರೂಢಿಸ್ಕೊಂಡ್ಬಿಟ್ರೆ ಮುಂದೆ ಅದನ್ನೇ ಪಾಲಿಸೋಕೆ ಮಾಡುತ್ತೆ ಅಲ್ವಾ? ಬರೀ ಬರೀಮ್ಮ, ಬರೀ ಮೊದಲು ಉಕ್ತ ಲೇಖನ ಬರ್ದ್ಬಿಡು. ಮಾಮ ಪ್ಲೀಸ್ ಮಾಮ, ಸ್ವಲ್ಪ ತಟ್ಟಾಡ್ಕೊತೀವಿ, ಕಲ್ಸು. ಅವ ಜನನಿ ತುಂಬಾ ಇಂಟೆಲಿಜೆಂಟು. ಅರ್ಧ ಗಂಟೆಯಲ್ಲಿ ಹೋಮ್ ವರ್ಕ್ ಎಲ್ಲ ಮುಗಿಸಿ ಬಂದ್ಬಿಡ್ತಾಳೆ. ನೀವು ಆಡ್ಕೋಗಿ ಬರೀಮ್ಮ. ಕಾರ್ಯ ಸೂಚಿ, ನಡವಳಿ, ನಡವಳಿ. ಸ್ಕೂಲ್ ಕ್ಲಾಸ್, ಅಪ್ಪನ ಕ್ಲಾಸ್ ಅಷ್ಟೇ ಅಲ್ಲ, ಇನ್ನೂ ಏನೇನೋ ಕ್ಲಾಸ್ಗಳಿಗೆಲ್ಲ ನಾನು ಹೋಗಿದ್ದೀನಿ. ಮಜಾ ಅಂದರೆ ನಾನು ದೊಡ್ಡವಳಾದ ಹಾಗೆ ಕ್ಲಾಸ್ ಲಿಸ್ಟ್ ಕೂಡ ಉದ್ದ ಆಗ್ತಾ ಹೋಯ್ತು. ಡಾನ್ಸ್, ಸಂಗೀತ, ಆರ್ಟ್, ಕ್ರಾಫ್ಟ್, ಅಬ್ಯಾಕಸ್ ಇರೋ ಬರೋ ಕ್ಲಾಸ್ಗೆಲ್ಲ ಅಪ್ಪ ಸೇರಿಸಿದ್ರು. ಆದರೆ ಇವುಗಳು ಎಷ್ಟು ಮುಖ್ಯ ಅನ್ನೋದು ನನಗಾಗ ಗೊತ್ತೇ ಇರಲಿಲ್ಲ. ಯಾಕಾದರೂ ಅಪ್ಪ ಇಷ್ಟೆಲ್ಲ ತೊಂದರೆ ತಗೋತಾರೆ, ಜೊತೆಗೆ ನನಗೂ ಕಷ್ಟ ಕೊಡ್ತಾರೆ ಅನ್ನಿಸ್ತಿತ್ತು.
ಅಪ್ಪನ ಒತ್ತಾಯಕ್ಕೆ ಎಲ್ಲ ಮಾಡಿದೆ. ಈ ಕ್ಲಾಸ್ಗಳನ್ನ ನಾನು ಸೀರಿಯಸ್ ಆಗಿ ಕೂಡ ತಗೊಂಡಿರ್ಲಿಲ್ಲ. ಆದರೆ ಒಂದಿನ 8ನೇ ಕ್ಲಾಸಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿತ್ತು ಅಷ್ಟೆ. ಅಪ್ಪಂಗೆ ಅದೊಂದು ದೊಡ್ಡ ವಿಷಯ. ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ಬಿಟ್ರು. ಎಷ್ಟು ಅಂದರೆ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಗಿ ಬಂತು. ಅಪ್ಪ ನನ್ನ ಸ್ಟಡೀಸ್ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ನನಗೆ ಅವಾಗಲೇ ಗೊತ್ತಾಗಿದ್ದು. ಏನಾಗಿದ್ಯಪ್ಪ ನಿಂಗೆ? ಯಾಕಪ್ಪ ನಿಂಗಿದೆಲ್ಲ ಚುಚ್ಚಿದ್ದಾರೆ? ಅಪ್ಪ ನನಗೆ ತುಂಬಾ ಭಯ ಆಗ್ತದೆ. ಏನಿಲ್ಲಮ್ಮ, ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ನಾನು ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಕ್ಕೆ ಹಿಂಗಾಯ್ತು ಅಂತ ಎಲ್ಲರೂ ಹೇಳ್ತಿದಾರಪ್ಪ. ಹಾಗೇನಿಲ್ಲ. ನಿಜಾನ ಅಪ್ಪ? ಹ್ಞೂ ಮಗಳೇ, ನೀ ಚೆನ್ನಾಗಿ ಓದಿದೆಯಲ್ಲ. ಏನೋ ಸ್ವಲ್ಪ ಮಾರ್ಕ್ಸು ಕಡಿಮೆ ಬಂದಿದೆ ಅಷ್ಟೇ. ನನಗೆ ಗೊತ್ತಪ್ಪ. ನನ್ನ ಕಾರ್ಡ್ ನೋಡಿನ ತಾನೇ ನೀವು ಕೆಳಗಡೆ ಬಿದ್ದಿದ್ದು. ಅದಕ್ಕಲ್ಲಮ್ಮ. ನೋಡು ಮಗಳೇ, ಅಪ್ಪಂಗೆ ಏನಾದರೂ ಪರವಾಗಿಲ್ಲ, ನೀನು ಮಾತ್ರ ಓದೋದನ್ನು ಬಿಡಬಾರದು. ಓದು ಅಂತಿದ್ರೆ ಸಾಕು ಮಗಳೇ, ಏನು ಬೇಕಾದ್ರೂ ಸಾಧಿಸ್ಬೋದಮ್ಮ. ನೋಡಕ್ಕಾಗ್ತಿಲ್ಲ ಅಪ್ಪ. ಬಾ ಮನೆಗೆ ಹೋಗೋಣ. ಮತ್ತೆ ಮೊದಲಿನ ಥರ ಆದ್ರೆ ಸಾಕು. ನಾನು ಚೆನ್ನಾಗಿ ಓದಿಲ್ಲ ಅಂತಾನೆ ಅಲ್ವಪ್ಪ ನೀವು ಬೇಜಾರು ಮಾಡ್ಕೊಂಡಿರೋದು. ಇನ್ಮೇಲೆ ನಾನು ಚೆನ್ನಾಗಿ ಓದ್ತೀನಿ ಅಪ್ಪ. ನಾನು ಚೆನ್ನಾಗಿ ನೋಡ್ಕೊತೀನಿ.